ನಾನು ತಗೊಂಡ್ಮೇಲೆ ಗೊತ್ತಾಯ್ತು ದಿಸ್ ಇಸ್ E20 ಕಂಪ್ಯಾಟಿಬಲ್ ಅಂತ. ದಿಸ್ ಇಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ. ಇಷ್ಟು ದಿನ ನಾನು ವಾಚ್ ಹೆವಿ ಗ್ರೀನ್ ಇದೆ ಅನ್ಕೊಂಡಿದ್ದೆ. ಈ ಕವಾಸಕಿ ಕಲರ್ ನೋಡಿ ವಾಚ್ ಗಿಂತ ಗ್ರೀನ್ ಇದೆ. Z900 ಇನ್ 10 ವರ್ಷ ಆದ್ರೂ ನಿಮ್ಗೆ ಸಿಗುತ್ತೆ. ಆದ್ರೆ 6R ಇನ್ ಸ್ವಲ್ಪ ವರ್ಷಕ್ಕೆ ಡಿಸ್ಕಂಟಿನ್ಯೂ ಆದ್ರೂ ಆಗ್ಬೋದು. ನೀವೆಲ್ಲ ಯಾವ ಕಡೆ? ಆ ಕಡೆ ಪೊಲೀಸ್ ಇರಲ್ವಾ ಅಲ್ಲಿ? ನಿಮ್ಮ ಅಪ್ಪನೇ ಪೊಲೀಸಾ? RR ಇನ್ಸ್ಟಿಟ್ಯೂಷನ್ಗೆ RR ಬಣ್ಣ ಹೊಡೆದವರಲ್ಲಪ್ಪ ಇವರು. ಇವತ್ತು ಹೈಲೆಕ್ಸ್ ಮೇಲೆ H2 ನ ಲೋಡ್ ಮಾಡ್ತಾ ಇದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ಇದ್ರದ್ದು ರಿವ್ಯೂ ನೋಡಿದ್ರಿ. ಇದೇ ಅದು ಹೊಸ ಕವಾಸಕಿ. ಸಾಕಾಯ್ತು ನನಗೂ ಈ ಗಾಡಿ ಮೇಲೆ ಕೂತು ಕೂತು. ಇಂಜಿನ್ ಹೆವಿ ಹೀಟ್ ಆಗುತ್ತೆ ಗುರು. ಹಾಯ್, ಆರಾಮಾ? ಹೊಸದು ಯೂಟ್ಯೂಬ್ ಎಲ್ಲ ನೋಡ್ತೀರಾ? ನಂದಿದೆ ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ಫಸ್ಟ್ ZX 6R ಬಂದಿದ್ದು 1995 ಅಲ್ಲಿ. ಅವಾಗ 599cc ಎಂಜಿನ್ ಇತ್ತು, 102 bhp ಮಾಡ್ತಾ ಇತ್ತು. 3-4 ಇಯರ್ಸ್ ಹಿಂದೆಯಿಂದ ನೋಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ ಇಂಜಿನ್. ಅವ್ರು ಟಚ್ ಮಾಡಕ್ಕೆ ಹೋಗಿಲ್ಲ ಲಿಟ್ರಲಿ, ಯಾಕಂದ್ರೆ ಅಷ್ಟು ರಿಫೈನ್ಡ್ ಇದೆ ಇಂಜಿನ್. ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ. ರೇರ್ ಅಲ್ಲಿ 180 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದರಲ್ಲಿ ಡಿಯಾಬ್ಲೋ ಕೋರ್ಸಾ ಟೈರ್ ಗಳನ್ನ ಹಾಕಿರೋದು. ಒಂದೇ ಗಾಡಿ ಇವತ್ತಿಗೂ 600cc ಹೆಸರನ್ನ ಉಳಿಸ್ತಾ ಇರೋದು. ಮಾರ್ಕೆಟ್ ಅಲ್ಲಿ ನಿಮಗೆ ZX 6R ಜೊತೆಗೆ CBR 600RR ಇತ್ತು, R6 ಇತ್ತು, ಜಿಕ್ಸರ್ 600 ಇತ್ತು. ಅದನ್ನೇ ನಮ್ಮ ದೇಶ ಅಂತ ನೋಡಕ್ ಬಂದ್ರೆ 6R ಒಂದೇ ಇರೋದು ಗುರು 600cc ಸೂಪರ್ ಸ್ಪೋರ್ಟ್ ಸೆಗ್ಮೆಂಟ್ ಅಲ್ಲಿ. ಈ ಊರು ರಾಜಕನು ಇಲ್ಲಿ RNG4 ಪ್ರೊಟೆಕ್ಟರ್ಸ್ ಇದೆ, ಶೋವಾ ಸಸ್ಪೆನ್ಷನ್ ಇದೆ, SFF BP ಅಂದ್ರೆ ಸಪರೇಟ್ ಫಂಕ್ಷನ್ ಫೋರ್ಕ್ಸ್ ಅಂತ. ಪ್ರೀಲೋಡ್ ಕಂಪ್ರೆಷನ್ ಅಡ್ಜಸ್ಟ್ ಮಾಡ್ಕೋಬಹುದು. ರೇರ್ ಅಲ್ಲಿ ನಿಮಗೆ ಬ್ಯಾಕ್ ಲಿಂಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ಇಶ್ಯೂ ಏನು ಅಂದ್ರೆ ಇದನ್ನ ಸಿಟಿನಲ್ಲಿ ಓಡಿಸಬೇಕಾದ್ರೆ ಅಂಡರ್ 7000 RPM ಒಳಗಡೆ ಗಾಡಿ ತುಂಬಾನೇ ಸ್ಲಗ್ಗಿಶ್ ಆಗಿ ಫೀಲ್ ಆಗುತ್ತೆ. ಇದರಲ್ಲಿ 4.2 ಇಂಚ್ TFT ಸ್ಕ್ರೀನ್ ಬರುತ್ತೆ, 4 ಮೋಡ್ ಬರುತ್ತೆ, ಕ್ಲಚ್ ಕೇಬಲ್ ಬರುತ್ತೆ, ಹೈಡ್ರಾಲಿಕ್ ಬರೋದಿಲ್ಲ. ಎಸ್ಪೆಷಲಿ ಈ ಎಕ್ಸಾಸ್ಟ್ ಏನಕ್ಕೆ ಅಂದ್ರೆ ಎಲ್ಲರೂ ಆರೋ ರೇಸ್ ಪ್ರೋ ಹಾಕ್ಸ್ತಾರೆ. ಇದು ಆರೋ ಇದು ಪಿಸ್ತಾ GP ಅಂತ ಎಕ್ಸಾಸ್ಟ್. ಲೌಡ್ ಎಕ್ಸಾಸ್ಟ್ ತುಂಬಾನೇ ಕೇಳಿದೀವಿ. ಆಮೇಲೆ ಮುಂಚೆ ಇರೋ 10R ಅಲ್ಲೂ ಅಷ್ಟೇ ಅದು ಎಲ್ಲಾನು ಕೇಳಿಸಿ ಲಾಂಗ್ ಅಲ್ಲಿ ಅಂತೂ ಅದು ಇರಿಟೇಟ್ ಆಗುತ್ತೆ ಒಂದ್ ಲೆವೆಲ್ ಅಲ್ಲಿ. ಅದಕ್ಕೆ ಬೇಸಿ ಇರ್ಲಿ ಅಂತಾನೆ ಈ ಎಕ್ಸಾಸ್ಟ್ ಹಾಕ್ಸಿರೋದು. ಇದು ಆಕ್ಚುಲಿ ಲೌಡ್ ಇಲ್ಲ, ಬಟ್ ಡೀಸೆಂಟ್. 1000cc ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ 600cc ಈಸಿ ಟು ಲಿವ್ ವಿತ್ ಇರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ. ಜೊತೆಗೆ ತಪ್ಪು ರೋಡ್ ಬಂದೆ ನಾನು. ಜೊತೆಗೆ ಇದರಲ್ಲಿ ಇರುವಂತ ಪೊಟೆನ್ಶಿಯಲ್ ನ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು. ಇದನ್ನ ಯೂಶಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜನ ತಗೊಳ್ಳೋದು ಟ್ರ್ಯಾಕ್ ಅಲ್ಲಿ ಓಡಿಸೋದಕ್ಕೆ. ಅದಕ್ಕೋಸ್ಕರ ನೋಡಿ ಟ್ಯಾಂಕ್ ಮೇಲೆ ಒಂದು ಬಂಪ್ ಕೊಟ್ಟಿದ್ದಾರೆ. ನೀವು ಟಕ್ಕಿನ್ ಆಗಿ ಓಡಿಸಬೇಕಾದ್ರೆ ಇಲ್ಲಿ ನಿಮ್ಮ ತಲೆ ರೆಸ್ಟ್ ಆಗ್ಲಿ ಅಂತ. ನಾನು ಇದಕ್ಕಿಂತ ಹಳೆ ಜನರೇಷನ್ 6R ವಿಡಿಯೋ ಮಾಡಿದಾಗ ನಾನೊಂದು ಮಾತು ಹೇಳಿದೆ, ನನಗೆ ಈ ಗಾಡಿ ಬೇಕು ಗುರು, ನನಗೆ ಈ ಗಾಡಿ ಬೇಕು ಅಷ್ಟೇ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಗಾಡಿನ ಹುಡುಕಕ್ ಶುರು ಮಾಡಿದ್ದೆ. ಅವಾಗ ನನಗೆ 4R ಸಿಕ್ತು. ಹಂಗ ನೋಡಿದ್ರೆ 4Rಗೂ ಇದಕ್ಕೂ ಒಂದು ಟೈಮ್ ಅಲ್ಲಿ ಬರೀ 2 ಲಕ್ಷ ಡಿಫರೆನ್ಸ್ ಇತ್ತು ಅಷ್ಟೇ. ಇವಾಗ 4R ಡಿಸ್ಕಂಟಿನ್ಯೂ ಆಗಿದೆ. ಈ ಗಾಡಿದು ಆನ್ ರೋಡ್ ಪ್ರೈಸ್ 15.5 ಲಕ್ಷ ಇದೆ. ನನ್ನ ಬಜೆಟ್ ಅಲ್ಲಿ 10R ತಗೊಬೇಕು ಅಂತ, ಯೂಸ್ 10R ಎತ್ಕೊಳ್ಳೋಣ ಅನ್ಕೊಂಡಿದ್ದು. ಬಟ್ ಯೂಸ್ 10Rs ತುಂಬಾ ನೋಡಿದ್ವಿ, ಎಲ್ಲ ಬರೀ ಮೀಟರ್ ಟ್ಯಾಂಪರಿಂಗು ಇಲ್ಲಾಂದ್ರೆ ಕ್ರಾಶ್ ಗಾಡಿಗಳೇ ಇತ್ತು. ಲಿಟ್ರಲಿ 4 ಇಯರ್ಸ್ ಓಲ್ಡ್ ಬೈಕ್ ಎಲ್ಲ ಬರೀ 7000 ಓಡಿರುತ್ತೆ. ಅದು ಪಾಸಿಬಲ್ ಇಲ್ಲ. ಈಗ ನಂದು ಇದು 1 ವರ್ಷನೂ ಆಗ್ಲೇ 3000 ಓಡಿಸಿದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಆದ್ರೆ ಈಗ್ಲೂ ನಮ್ಮ ಮೈಸೂರು ಗರಾಜ್ ಅಲ್ಲಿ ಒಂದು 6R ಇದೆ. ಅದನ್ನು ಇದನ್ನು ಓಡಿಸ್ಬೇಕಾದ್ರೆ ಅಂತ ಏನ್ ಜಾಸ್ತಿ ಡಿಫರೆನ್ಸ್ ಕಾಣಿಸ್ತಿಲ್ಲ. ಆದ್ರೆ ಇದು ಇನ್ನೂ ಸ್ವಲ್ಪ ಸ್ಮೂತ್ ಫೀಲ್ ಆಗ್ತಾ ಇದೆ, ಯಾಕಂದ್ರೆ ಹೊಸ ಗಾಡಿ ಅಲ್ವಾ, ಆಬ್ವಿಯಸ್ಲಿ ಆಗುತ್ತೆ. ನಾನು ತಿರ್ಕೊಂಡು ಇಲ್ಲೇ ಬಂದ್ಬಿಟ್ಟೆ ವಾಪಸ್ಸು. ಹೆಸರುಘಟ್ಟ ಯಾವ ಕಡೆ? ಆಮೇಲೆ ಏನ್ ಅನ್ಕೊಂಡ್ವಿ, ಹೊಸದೇ ಎತ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಆ ಟೈಮಲ್ಲಿ ಒಂದು ಆಫರ್ ಏನೋ ಇತ್ತು, ಲೈಕ್ ಇನ್ನು ಡ್ಯಾಂಪರ್ ಫ್ರೀ ಕೊಡ್ತೀವಿ ಅಂತ. ಆಮೇಲೆ ಬಂದಿದೆ, ಹಾಕಿಸ್ಬೇಕು ಇನ್ನು. ಮನೇಲಿದೆ, ಮೊನ್ನೆ ಬಂತದ ಆಕ್ಚುಲಿ. ಇಷ್ಟು ದಿನ ಆದ್ಮೇಲೆ ಬಂದಿದೆ. ನಾನು ತಗೊಂಡಿದ್ದೆ ಯಾವಾಗ ಗಾಡಿ. ನಾನು ನಿನ್ನ ಹತ್ರ ರೂಲ್ಸ್ ಮಾಡ್ಕೊಟ್ಟಿದ್ದೀನ, ಇವತ್ತೇ ಕೊಡ್ತೀನಿ ಅಂತ. ನಾನು ಇವತ್ತು ಕೊಡಲ್ಲ, ಮುಂದಿನ ತಿಂಗಳು ಕೊಡ್ತೀನಿ. ಮುಂದಿನ ವರ್ಷ ಕೊಡ್ತೀನಿ. ಜನ ಸೂಪರ್ ಬೈಕ್ ಗಳಿಗೆ ದುಡ್ಡು ಹಾಕೋದು ಇದು ಹೆಂಗ್ ಕಾಣುತ್ತೆ, ಓಡ್ಸಕ್ ಹೆಂಗ್ ಫೀಲ್ ಆಗುತ್ತೆ ಅನ್ನೋದಕ್ಕಲ್ಲ, ಸೌಂಡ್ಗೋಸ್ಕರ. ಕಣ್ಣು ಕಾಣಿಸೋ ಮುಂಚೆ ಜನರ ಕಿವಿ ಕೇಳಿಸ್ಬೇಕು. ಖರ್ಚು ಮಾಡಿರೋ 15 ಲಕ್ಷ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸರ್. ನಮ್ಮಲ್ಲಿ ಸುಮಾರು ಜನ ಸೂಪರ್ ಬೈಕ್ ಗಳನ್ನ ತಗೋಬೇಕು ಅಂದ್ರೆ ಫಸ್ಟ್ ಅವ್ರ ತಲೆಗೆ ಬರೋದು Z900 ನ ಜನ ತಗೊಳ್ಳೋ ಮೇನ್ ರೀಸನ್ ಏನಕ್ಕೆ ಅಂದ್ರೆ ಅದ್ರಲ್ಲಿರೋ ಅಂತ ಎಕ್ಸಾಸ್ಟ್ ನೋಟ್ಗೆ. ಅದಕ್ಕೋಸ್ಕರನೇ ಎಲ್ಲರೂ ಇನ್ಲೈನ್ 4 ಗಾಡಿಗಳನ್ನ ಚೂಸ್ ಮಾಡೋದು. ನೋ ಕಾಮೆಂಟ್ಸ್. ಮಾಲಿನ್ಯವನ್ನು ನಿಲ್ಲಿಸಿ ಬದುಕನ್ನು ಉಳಿಸಿ. ನಿಮ್ ಬಾಯಿಂದ ಈ ಮಾತು ಹೋಗಿ ನೋಡಿದ್ರೆ 1/4 kg ಟಾರ್ ಬಿಡ್ತಾ ಇದೀರಾ ಎಕ್ಸಾಸ್ಟ್ ಅಲ್ಲಿ. ಇಲ್ಲಿ ಲೆಫ್ಟಾ? ಸಾರಿ, ಅವಾಗ ರೈಟ್ ತಗೊಂಡ್ಬಿಟ್ಟೆ. ಚಿಕ್ಕ ವಯಸ್ಸಿಂದನೂ ನಮ್ಗೆಲ್ಲ ಸೂಪರ್ ಬೈಕ್ ಅಂದ್ರೆ ತಲೆಗೆ ಬರೋದು ಈ ತರ ಫುಲ್ಲಿ ಫೇರ್ಡ್ ಗಾಡಿಗಳೇನೆ. ಸೊ ಇವತ್ತಿಗೂ ಜನ ಫುಲ್ಲಿ ಫೇರ್ಡ್ ಗಾಡಿಗಳನ್ನ ನೋಡಿದ್ರೆ ಮಾತ್ರ ಸೂಪರ್ ಬೈಕ್ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಹೊರತು ನೇಕೆಡ್ ಗಾಡಿಗಳನ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇವತ್ತಿಗೂ ಮತ್ತೆ ರಾಂಗ್ ರೂಟ್ ಬಂದೆ. ಟರ್ನಿಂಗ್ ರೇಡಿಯಸ್ ಹೆವಿ ಬೇಕು ಗುರು ಇದಕ್ಕೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇವತ್ತಿಗೂ ನೇಕೆಡ್ ಗಾಡಿ
ಗಾಡಿಗಳು ಅಷ್ಟು ಸೇಲ್ ಆಗೋದಿಲ್ಲ. ನಾನು ಫಸ್ಟ್ ಆ್ಯಕ್ಚುಲಿ ಬೈಕ್ ಮುಂಚೆ ಇದ್ದಿದ್ದು ನನ್ನ ಹತ್ರ FZ1000. ಅದಾದಮೇಲೆ ಮತ್ತೆ ನನಗೆ ಆ್ಯಕ್ಚುಲಿ ಇಷ್ಟ ಇದ್ದು S1000R. ಮತ್ತೆ ನೇಕೆಡ್ಗೆ ಹೋಗೋಣ ಅಂತ, ಯಾಕಂದರೆ ಲಾಂಗ್ ಹೊಡಿಬೋದು ಮೇಯ್ನ್. ಬಟ್ ಅವನೇನಂದ, ದೀಪಕ್ ನಾನು ನಾರ್ಮಲಿ ಏನು ತೊಗೊಂಡ್ರು ನಾನು ದೀಪಕ್ ಜೊತೆನೇ ಮಾತಾಡೇ ತೊಗೊಳೋದು. ಸೂಪರ್ ಸ್ಪೋರ್ಟು ಇನ್ನೂ ಸ್ವಲ್ಪ ನೀನು ಎಂಜಾಯ್ ಮಾಡ್ತೀಯ ಅಂತ ಅಂದ. ಗಣೇಶೋತ್ಸವ, ಇನ್ನೇನು ಗಣಪತಿ ಕೂರಿಸ್ತಾರೆ ಗುರು ಇನ್ನು ಸ್ವಲ್ಪ ದಿವಸ. ಗೊತ್ತಿತ್ತು ನನ್ನ ಸಿಕ್ಸ್ತ್ ಸೆನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ದೂರದಿಂದಾನೇ ಮೂಸ್ಬಿಟ್ಟೆ ನಾನು ಒಂದು ಗಾಡಿ ಬರ್ತಾರದ್ನ. ನಿಮ್ಗೆ ಸ್ಲೋ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ಕ್ಲಚ್ ನ ಜಾಸ್ತಿ ಆಪರೇಟ್ ಮಾಡಿ ಈ ತರ ಸಡನ್ ಬ್ರೇಕ್ ಹಿಡಿದು ಹಿಂಗೆ ಎದ್ದು ಬಗ್ಗಿ ಎಲ್ಲ ಮಾಡಿ ನಿಮ್ಮ ವ್ರಿಸ್ಟ್ ಮೇಲೆ ಪೇನ್ ಬೀಳುತ್ತೆ. ಅದು ಅಲ್ಲದೆ ಇದರಲ್ಲಿ ತುಂಬಾನೇ ರೇರ್ ಸೆಟ್ ಇರುವಂತ ಫುಟ್ ಪೆಕ್ಸ್ ಇರೋದು. ಪ್ರತಿ ಸಲ ಈ ತರ ಸ್ಲೋ ಟ್ರಾಫಿಕ್ ಅಲ್ಲಿ ನೀವು ಗಾಡಿ ನಿಲ್ಸ್ಬೇಕಾದ್ರೆ ಕಾರ್ನ ಕೆಳಗಡೆ ಹಾಕಿ ಮೇಲೆತ್ತಿ ಕೆಳಗಡೆ ಹಾಕಿ ಅದೊಂಚೂರು ಜಾಸ್ತಿ ನೋವು ಬರುತ್ತೆ. ಫ್ರಂಟಲ್ಲಿ LED ಹೆಡ್ಲೈಟ್ ಗಳಿದೆ, LED ಇಂಡಿಕೇಟರ್ ಗಳಿದೆ, ಬ್ರೇಕ್ ಲೆವರ್ ನ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬಹುದು, ಕ್ಲಚ್ ಲೆವರ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇವ್ರು ಇದ್ರಲ್ಲಿ ಕಾರ್ಬನ್ ಫೈಬರ್ ಲೆವರ್ ಪ್ರೊಟೆಕ್ಟರ್ ನ ಹಾಕ್ಸಿದ್ದಾರೆ, ಮತ್ತೆ ಡಾಮಿನೋ ಗ್ರಿಪ್ ನ ಹಾಕ್ಸಿದ್ದಾರೆ. ಇದು ಒಂದೇ ಗಾಡಿ ಅಂತಲ್ಲ, ನಮ್ಮ ದೇಶದಲ್ಲಿ ಯಾರ್ಯಾರು ಈ ತರ ಸೂಪರ್ ಸ್ಪೋರ್ಟ್ ಬೈಕ್ ಗಳನ್ನ ತಗೋತಾರೆ ಅವ್ರು ಯಾರನ್ನು ಪ್ರಾಕ್ಟಿಕಲ್ ಚಾಯ್ಸ್ ಗಳನ್ನ ಮಾಡೋದಿಲ್ಲ, ಅವರೆಲ್ಲ ಎಮೋಷನಲ್ ಚಾಯ್ಸ್ ಗಳನ್ನ ಮಾಡ್ತಾರೆ. ಬೈಕ್ ಹೆಸರು ಮಿಂಚು ಅಂತ ಇಟ್ಟಿರೋದು ನಾನು. ಹಳೇದೊಂದು ಅಮೆರಿಕ ಅಂತ ಮೂವಿ ಇದೆ, ಅದರಲ್ಲಿ ಅದು ಪೆಟ್ಟದ ಹೆಸರು ಮಿಂಚು ಅಂತ ಇಟ್ಟಿದ್ರು. ಇನ್ನ ಈ ಕವಾಸಾಕಿದು ಸರ್ವಿಸ್ ಬಗ್ಗೆ ಮಾತಾಡೋದಾದ್ರೆ 1000cc ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ರೇಂಜ್ಗೆ 70% ಆಫ್ ದ ಕಾಸ್ಟ್ ಅಲ್ಲಿ ಸರ್ವಿಸ್ ಮುಗಿದೋಗುತ್ತೆ. ಆದ್ರೆ ಅವ್ರದ್ದು ಲೇಬರ್ ಚಾರ್ಜ್ ಇದೆಯಲ್ಲ ಗುರು, ಜನ ಇದನ್ನ ನೋಡಿದಾಗ ಕೊಡುವಂತ ರೆಸ್ಪೆಕ್ಟ್ ಆಲ್ಮೋಸ್ಟ್ 10R ಏನ್ ಸಿಗುತ್ತೆ ಅದೇ ಸಿಗುತ್ತೆ. ತುಂಬಾ ಗಾಡಿ ಬಗ್ಗೆ ನಾಲೆಡ್ಜ್ ಇರೋರು, ಗಾಡಿ ಬಗ್ಗೆ ತಿಳ್ಕೊಂಡಿರೋರು, ಗೊತ್ತಿರೋರು ಮಾತ್ರ ಹೇಳ್ತಾರೆ ಇದು 6R ಅಂತ. ಇನ್ನ ಇದ್ರಲ್ಲಿ ಇರುವಂತ ಸೀಟು ಸ್ವಲ್ಪ ಹಾರ್ಡ್ ಆಗಿದೆ. ಹಿಂದ್ಗಡೆ ಸದ್ಯಕ್ಕೆ ಇವರು ಸೀಟ್ ಕೌಲ್ ಹಾಕಿದ್ದಾರೆ. ಈ ಗಾಡಿ ರಿಜಿಸ್ಟರ್ ಆಗೋದು ಸಿಂಗಲ್ ಸೀಟರ್ ಅಂತ. ಡಾಗ್ಸ್ ಓವರ್ ಪೀಪಲ್, ಅಬ್ಸಲ್ಯೂಟ್ಲಿ ಟ್ರೂ. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬನ್ನಿ. ಡೈಲಿ ಕಮ್ಯೂಟ್ಸ್ ಎಲ್ಲ ಮಾಡ್ತೀರಾ ಅಂದ್ರೆ ತುಂಬಾನೇ ಹೊಡ್ತಾ ಬೀಳುತ್ತೆ ಇದು. ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು. ಯಾಕಾದ್ರೂ ಈ ಗಾಡಿ ತಗೊಂಡು ಅನ್ನೋ ರೇಂಜ್ಗೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಗಳೆಲ್ಲ ಬರಕ್ ಶುರು ಆಗ್ಬಿಡುತ್ತೆ. ಯಾರೋ ತಿಂದು ಉಗಿದ್ಬಿಟ್ಟವ್ರೆ. ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಮಾಡ್ತಾ ಇರೋದ್ರಿಂದ 3 ಅಡ್ವಾಂಟೇಜ್ ಇದೆ. ಒಂದು, ರೋಡ್ ಸ್ವಚ್ಛವಾಗಿರುತ್ತೆ, ಬಸ್ ಇನ್ಮೇಲೆ ಕ್ಲೀನ್ ಆಗಿರುತ್ತೆ, ವಿಮಲ್ ಅಡ್ವರ್ಟೈಸ್ಮೆಂಟ್ ಗಳು ಇರೋದಿಲ್ಲ. 3ನೇ ಮೇಜರ್ ಅಡ್ವಾಂಟೇಜ್ ಏನ್ ಗೊತ್ತಾ, ನಾರ್ತ್ ಇಂಡಿಯನ್ಸ್ ಎಲ್ಲ ಊರ್ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ಕ್ವಿಕ್ ಶಿಫ್ಟರು ಅಪ್ ಇದೆ, ಡೌನ್ಗೆ ಕ್ವಿಕ್ ಶಿಫ್ಟರ್ ಇಲ್ಲ, ಅಂದ್ರೆ ಆಟೋ ಬ್ಲಿಪ್ಪರ್ ಇಲ್ಲ. ಇದರಲ್ಲಿ ನೀವು RPM ನ ಸೆಟ್ ಮಾಡಬಹುದು. ಚೂರು ಮುಂದೆ ಹೋದ್ರೆ ಅಣ್ಣನಿಗೆ ಮಿರರ್ ಟಚ್ ಆಗುತ್ತೆ. ಮಾಡೋಣ. ಹಾಯ್ ಸರ್, ಹಲೋ. ಇದರಲ್ಲಿ ರ್ಯಾಮ್ ಏರ್ ಇಂಡಕ್ಷನ್ ಅಂತ ಬರುತ್ತೆ. 7000 RPM ಆದ್ಮೇಲೆ ಅದು ಆಕ್ಟಿವೇಟ್ ಆಗೋದು. 7000 RPM ಮೇಲೆ ಬೇರೆ ತರಾನೇ ಕಿರ್ಚುತ್ ಗುರು ಇದು. ಮತ್ತೆ ಇದರಲ್ಲಿ ಇರುವಂತ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನ್ ಗೊತ್ತಾ, 6th ಗೇರ್ ಅಲ್ಲಿ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸಬಹುದು ಈ ಗಾಡಿನ. 30 ಕಿಲೋಮೀಟರ್ ಇಂದ ಹಿಡಿದು 260 ಕಿಲೋಮೀಟರ್ ತನಕ ಒಂದೇ ಗೇರ್ ಅಲ್ಲಿ ಹೋಗ್ಬೋದು. ಸೊ ಇದರಲ್ಲಿ 17 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. 1 ಲೀಟರ್ಗೆ 14 ಕಿಲೋಮೀಟರ್ ತನಕ ನಿಮಗೆ ಮೈಲೇಜ್ ಬರುತ್ತೆ. ಆಲ್ಮೋಸ್ಟ್ 1000cc ಗಿಂತ 1-2 ಕಿಲೋಮೀಟರ್ ಜಾಸ್ತಿ ಅನ್ಕೊಳ್ಳಿ ಅಷ್ಟೇ. ಮುಂದೆಯಿಂದ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ. ಫ್ರಂಟ್ ಅಲ್ಲಿ ಡ್ಯೂಯಲ್ ಡಿಸ್ಕ್ ಸೆಟಪ್ ಇದೆ. ಆದ್ರೆ ಇದರಲ್ಲಿ ಬ್ರೆಂಬೋ ಇಲ್ಲ, ನಿಸಿನ್ ಕ್ಯಾಲಿಪರ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಇದರಲ್ಲಿ ಇರುವಂತ ಬ್ರೇಕ್ ತುಂಬಾನೇ ಶಾರ್ಪ್ ಆಗಿದೆ. ನೋಡಿ ಹೆಂಗ್ ನಿಲ್ಲುತ್ತೆ. ನೀವೇನಾದ್ರೂ 6R ಗಾಡಿಗಳನ್ನ ತಗೋಬೇಕು ಅಥವಾ ಯಾವ್ದಾದ್ರು ಕವಾಸಾಕಿ ತಗೋಬೇಕು ಅಂದ್ರೆ ಈ ತರ ಗ್ರೀನ್ ಕಲರ್ ತಗೊಳ್ಳಿ. ತುಂಬಾ ಕ್ಯೂಟ್ ಆಗಿದೆ ಗುರು ಇದು ಗಾಡಿ. ಬರೋ ಏನ್ ಅಂತ್ಯಾ, ಕಳಿಸ್ತಾ ಸ್ಟೇಷನ್ಗೆ. ನೀವು ಎಷ್ಟೇ 1000cc ಗಾಡಿಗಳನ್ನ ತಗೊಂಡ್ರು, ಹಯಾಬುಜಾ ತಗೊಂಡ್ರು, 14R ತಗೊಂಡ್ರು, ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅದು ನಿಮ್ಗೆ ಸಿಗೋದಿಲ್ಲ. ನಿಮ್ಮಪ್ಪ ನಿಮ್ನ ಎಷ್ಟೇ ದುಡ್ಡು ಖರ್ಚು ಮಾಡಿ ಬೆಳೆಸಿರ್ಬೋದು, ನಿಮ್ಮ ಮಾವ ನಿಮ್ಮ ಹೆಸರಲ್ಲಿ ಎಷ್ಟೇ ಆಸ್ತಿ ಮಾಡಿಡ್ಬೋದು, ಆದ್ರೂ ಆ ಕ್ಯಾರೆಕ್ಟರ್ ಅನ್ನೋದು ಬರಲ್ವಲ್ಲ ಗುರು. ಅದೆಲ್ಲ ಹುಡ್ತಾನೆ ಬಂದಿರುತ್ತಲ್ವಾ. ಈ ಗಾಡಿಗಳಿಗೂ ಸೇಮ್ ಅದೇ ತರ. ಮೇನ್ ರೋಡ್ ಹೆಂಗೆ ಹಿಂಗ್ ಹೋಗಿ ಲೆಫ್ಟಾ, ಐಕಿಯಾ ರೋಡ್ಗೆ ಹೋಗ್ಬೇಕಿತ್ತು, ಅಲ್ಲೇ ಹೋಗ್ತಿದ್ದೀರಾ. ಅಂದವನ್ನು ನೋಡಿದರೆ ದಿನಕ್ಕೊಬ್ಬರು ಇಷ್ಟವಾಗುತ್ತಾರೆ, ಅದೇ ಮನಸ್ಸನ್ನು ನೋಡಿದರೆ ಜೀವನಕ್ಕೊಬ್ಬರೇ ಇಷ್ಟವಾಗುತ್ತಾರೆ. ಅದು ನೀನೇ ಮಾತ್ರ ದಿವ್ಯ. ನಮ್ಮ ಲೈಫಲ್ಲೂ ಅಷ್ಟೇ ಒಬ್ಬರೇ ದಿವ್ಯ ಇರೋದು, ದಿವ್ಯ ಸ್ಪಂದನ. ಥ್ಯಾಂಕ್ ಯು ಬ್ರೋ. ಆರಾಮಾ? ಸರಿ ಬ್ರೋ, ಸಿಗೋದ ಖುಷಿ ಆಯ್ತು. ಇದ್ರದ್ದು ಮೇಜರ್ ಸ್ಪೆಷಾಲಿಟಿ ಏನ್ ಗೊತ್ತಾ, ಇಲ್ಲಿ ನೋಡಿ E20 ನಾನು ತಗೊಂಡ್ಮೇಲೆ ಗೊತ್ತಾಗಿದೆ ದಿಸ್ ಇಸ್ E20 ಕಂಪ್ಯಾಟಿಬಲ್ ಅಂತ. ಹಂಗಂತ ನೀವು ಜಾಸ್ತಿ ಖುಷಿ ಆಗ್ಬೇಡಿ. ಇಲ್ಲೊಂದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ, ಮಿನಿಮಮ್ 95+ ಆಕ್ಟೇನ್ ಹಾಕಬೇಕು ಅಂತ. 95 ಆಕ್ಟೇನ್ ಫ್ಯೂಯಲ್ ಅಲ್ಲೂ ಕೂಡ ಇವಾಗ E20 ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಗೈನ್ ದಟ್ ಈಸ್ ಅ ಚಾಲೆಂಜ್. ಲೈಕ್ ಬ್ಯಾಂಗ್ಳೂರಲ್ಲಿ ಸಿಗ್ಬೋದು, ಔಟ್ಸೈಡ್ ಎಲ್ಲ ಸ್ವಲ್ಪ ಕಷ್ಟನೇ ಅದು. ಒಂದಷ್ಟು ಜನ ಮಾತಾಡ್ತಾ ಇದಾರೆ ಆಯ್ತಾ, ಇವನ್ ಬರೀ 10 ನಿಮಿಷದಲ್ಲಿ ವಿಡಿಯೋ ರಿವ್ಯೂ ಮಾಡಾಕ್ಬಿಡ್ತಾನೆ, 10 ನಿಮಿಷದಲ್ಲಿ ಗಾಡಿ ಓಡಿಸಿದ್ರೆ ಗೊತ್ತಾಗ್ಬಿಡುತ್ತಾ ಗಾಡಿ ಹೆಂಗಿದೆ ಏನು ಅಂತ. ನಮ್ ಜೀವನ ಬರೀ ಗಾಡಿಗಳು ಸುತ್ತಾನೆ ಇರುತ್ತೆ. ಈ ಗಾಡಿನ ವಿಡಿಯೋ ಮಾಡೋ ಮುಂಚೆ ಈ ಗಾಡಿ ಅಪ್ಪ ಯಾರು, ಈ ಗಾಡಿ ಅಮ್ಮ ಯಾರು, ಇದು ಎಲ್ಲಿಂದ ಬಂತು, ಯಾವ ದೇಶದಿಂದ ಬಂತು, ಏನೇನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಡಿಸೈನ್ ಆಗಿ ಡೀಟೇಲ್ಸ್ ಗಳನ್ನ ಎತ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಈ ಗಾಡಿನೇ ನೋಡೋದಾದ್ರೆ ನಮ್ಮ ಹತ್ರ ಆಲ್ರೆಡಿ ಒಂದು ಗಾಡಿ ಇದೆ. ವಿಡಿಯೋ ಮಾಡ್ಬೇಕಾದ್ರೆ ಒಂದಷ್ಟು ಓಡಿಸಿ, ಅದಕ್ಕಿಂತ ಮುಂಚೆ ಒಂದಷ್ಟು ಕಿಲೋಮೀಟರ್ ಗಳನ್ನ ಓಡಿಸಿ ನಾವು ರಿವ್ಯೂ ಹಾಕೋದು. ಇಷ್ಟೊಂದೆಲ್ಲ ನಾನು ನಿಮ್ಗೆ ಏನಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ,
ನಿಮ್ಮನ್ನ ಉಡ್ಸಕ್ಕೆ ನಿಮ್ಮಮ್ಮ 9 ತಿಂಗಳು ತಗೊಂಡ್ರು, ನಿಮ್ಮಪ್ಪ ಬರೀ 30 ಸೆಕೆಂಡ್ ಅಲ್ಲಿ ಕೆಲಸ ಮುಗಿಸ್ಬಿಟ್ರು. ಹಂಗಂತ ನಿಮ್ಮಪ್ಪ ಗಂಡಸೇ ಅಲ್ಲ ಅಂತಾನ? ಹೋಗ್ ಕೇಳಿ, ಏನಕ್ಕೆ ನಮ್ಮಮ್ಮ 9 ತಿಂಗಳು ತಗೊಂಡ್ರು, ನೀನ್ ಬರೀ 30 ಸೆಕೆಂಡ್ ಅಲ್ಲೇ ಕೆಲಸ ಮುಗಿಸ್ಬಿಟ್ಟೆ ಅಂತ. ಮನೆಯಲ್ಲಿ ನೀವು ನಿಮ್ಮ ಡ್ಯಾಡಿನ ಕ್ವೆಶ್ಚನ್ ಮಾಡ್ತಿಲ್ಲ ಅಂದ್ರೆ ಇಲ್ಲಿ ಬಂದು ಈ ಡ್ಯಾಡಿನೂ ನೀವು ಕ್ವೆಶ್ಚನ್ ಮಾಡಬೇಡಿ. ಈ ಕವಾಸಕಿ ಗಾಡಿಗಳಲ್ಲಿ ಹಿಂದ್ಗಡೆ ಸೀಟ್ಗಳಿರೋದಿಲ್ಲ, ಇದ್ರೂ ಯಾರು ಕುತ್ಕೊಳಕ್ ಆಗೋದಿಲ್ಲ. ನಿಮ್ಗೆ ಯಾರು ಸಖಿಯರ್ ಇಲ್ಲ ಅಂದ್ರೆ ಮಾತ್ರ ಕವಾಸಕಿ ತಗೋಬೇಕು. ಸುಮ್ಮನೆ ಹೋಗಿ ಜೋಗಿ ಪ್ರೇಮ್ ಜೊತೆ ಸೇರ್ಕೊಬಿಡ್ತೀನಿ ಗುರು. ನಾನು ಡೈಲಾಗ್ ಗೀಲಾಗ್ ಬರ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಒಂದ್ ಕೆಲಸ ಮಾಡು, ಕಾಸು ಕೊಡ್ತೀನಿ, ಊರ್ಗ್ ಹೋಗ್ಬಿಡು.